ನಮ್ಮ ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರ ಪಾರ್ಕಿಂಗ್ ಸಮಸ್ಯೆಗೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ BMRCLನವರು ಈಗ ಹೊಸದಾದಂತಹ ಒಂದು ಪ್ಲಾನ್ ಅನ್ನು ಮಾಡಿದ್ದು ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣಿಕರಿಗೆ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡುವಂತಹ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಒಂದನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದಾರೆ. ಹಾಗಾದರೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ BMRCLನವರು, ಇದರಿಂದ ಪ್ರಯಾಣಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ನೋಡೋಣ. ಮೆಟ್ರೋ ನಿಲ್ದಾಣಗಳ ಬಳಿ ಎಲ್ಲೆಂದರಲ್ಲಿ ಪಾರ್ಕಿಂಗ್, ಅಡ್ಡಾದಿಡ್ಡಿ ಪಾರ್ಕಿಂಗ್ ತಪ್ಪಿಸಲು ಮೆಟ್ರೋ ಹೊಸ ಪ್ಲಾನ್. ಶೀಘ್ರದಲ್ಲೇ ಡಿಸ್ಕೌಂಟ್ ಆಧಾರದಲ್ಲಿ ಮೆಟ್ರೋ ಪಾರ್ಕಿಂಗ್. ಮೆಟ್ರೋದಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರು ನಗರದ ಹಲವು ಮೆಟ್ರೋ ನಿಲ್ದಾಣಗಳ ಬಳಿ ಎಲ್ಲೆಂದರಲ್ಲಿ ಪಾರ್ಕ್ ಮಾಡ್ತಿದ್ದಾರೆ. ಇದು ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಿದೆ. ಅಲ್ಲದೆ ಅನೇಕ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದಂತೆ ಜಾಗ ಕೂಡ ಸಾಲದ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಈ ಎಲ್ಲಾ ಕಾರಣಕ್ಕಾಗಿ ಪಾರ್ಕಿಂಗ್ ಆಗಿ ಮೆಟ್ರೋ ತನ್ನ ನಿಲ್ದಾಣಗಳಲ್ಲೇ ಪಾರ್ಕಿಂಗ್ ಜಾಗದಲ್ಲಿ ಹೊಸ ಟಚ್ ಕೊಡಲು ಮುಂದಾಗಿದೆ. ಹೌದು, ನಗರದ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ಜಾಗ ಇದ್ರೂ ಅನೇಕರು ನಿಲ್ದಾಣಗಳ ಅಕ್ಕಪಕ್ಕ ಬೇಕಾಬಿಟ್ಟಿ ಪಾರ್ಕ್ ಮಾಡಿ ಹೋಗ್ತಿದ್ದಾರೆ. ಇದು ನಿಲ್ದಾಣಗಳ ಅಕ್ಕಪಕ್ಕದ ನಿವಾಸಿಗಳಿಗೂ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡಿದೆ. ಅಲ್ಲದೆ ನಿತ್ಯ ಅನೇಕ ಸಮಸ್ಯೆಗಳಿಗೂ ಕಾರಣವಾಗ್ತಿದೆ. ಬೈಕ್, ಕಾರ್, ಯಾವುದೇ ವಾಹನವಾದ್ರೂ ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗೋ ಕಾರಣ ಸಾರ್ವಜನಿಕರಿಗೆ ಸಮಸ್ಯೆ ಜೊತೆಗೆ ವಾಹನ ಮಾಲೀಕರಿಗೂ ಸೇಫ್ಟಿ ಸಮಸ್ಯೆ ಆಗ್ತಿದೆ. ಈ ಎಲ್ಲಾ ಸಮಸ್ಯೆ ತಪ್ಪಿಸಲು ಆಯ್ದ ಮೆಟ್ರೋ ನಿಲ್ದಾಣಗಳಲ್ಲಿ, ಮಾಲ್ಗಳಲ್ಲಿ ಇರುವಂತಹ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾದರಿಯನ್ನ ಅನುಸರಿಸಲು ಮುಂದಾಗಿದೆ. ಅದರಂತೆ ಪಾರ್ಕಿಂಗ್ ಸ್ಥಳಗಳಲ್ಲಿ ಮೆಷಿನರಿಗಳನ್ನ ಬಳಸಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅನ್ನ ಆರಂಭಿಸಲು ಚಿಂತನೆ ನಡೆಸಿದೆ. ಅದರಂತೆ ಸದ್ಯ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಬೇಕಾದ ಮೆಷಿನ್ಗಳನ್ನ ಖರೀದಿ ಮಾಡಲು ಮುಂದಾಗಿದೆ. ಸ್ಕೂಟರ್ಸು ರೋಡ್ನಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅವರು ಮೆಟ್ರೋ ತಗೊಂಡು ಹೋಗ್ತಾರೆ. ಸೊ ಎಲ್ಲೆಲ್ಲಿ ನಮಗೆ ಅವಕಾಶ ಇದೆ, ನಾವು ಮೆಟ್ರೋದಲ್ಲಿ ಡಬಲ್ ಲೆವೆಲ್ನಲ್ಲಿ, 2 ಲೆವೆಲ್ನಲ್ಲಿ ಆ ಮೆಷಿನ್ ಉಪಯೋಗ ಇದೆ ಅಲ್ವಾ, ಅದನ್ನು ಖರೀದಿ ಮಾಡಿ ವಿಲ್ ಮೇಕ್ ಇಟ್ ಅವೈಲೇಬಲ್. ಅಂದರೆ 2 ಲೆವೆಲ್ನಲ್ಲಿ ಸ್ಕೂಟರ್ ಪಾರ್ಕಿಂಗ್ ಎಲ್ಲ ಮಾಡಿದರೆ ನಮಗೆ ಡಬಲ್ ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ. ಜನರಿಗೆ ಸಹ ಹೊರಗೆ ಹೋಗ್ತಕ್ಕಂಥ ಹೊರಗೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ. ಸದ್ಯ ಆರಂಭದಲ್ಲಿ KR-ಪುರ ಮತ್ತು ಮೆಜೆಸ್ಟಿಕ್ನಲ್ಲಿ ಈ ಯೋಜನೆ ಆರಂಭಿಸಲು ಚಿಂತನೆ ನಡೆಸಿದೆ. ಬಳಿಕ ಹಂತ ಹಂತವಾಗಿ ಇತರೆ ನಿಲ್ದಾಣಗಳಿಗೂ ಇದನ್ನ ವಿಸ್ತರಿಸುವ ಚಿಂತನೆಯಲ್ಲಿದೆ. ಪಾರ್ಕಿಂಗ್ ಮಾಡುವ ಪ್ರಯಾಣಿಕರಿಗೂ ಡಿಸ್ಕೌಂಟ್ ನೀಡುವ ಸಂಬಂಧ ಕೆಲ ಯೋಜನೆಗಳನ್ನು ರೂಪಿಸುತ್ತಿದೆ. ಅದರಂತೆ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಮೆಟ್ರೋ ಕಾರ್ಡ್ ಅಥವಾ ಪೇಪರ್ ಟಿಕೆಟ್, UPI ಆಧರಿಸಿ ಶೇಕಡಾವಾರು ಪಾರ್ಕಿಂಗ್ ದರದಲ್ಲಿ ಡಿಸ್ಕೌಂಟ್ ನೀಡಲು ಚಿಂತನೆ ನಡೆಸಿದೆ. ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಕೆಲವು ಜನರು ಅದನ್ನು ಪಾರ್ಕಿಂಗ್ ಮಾತ್ರ ಉಪಯೋಗ ಮಾಡ್ತಾರೆ. ಅವರು ಯಾರು ಮೆಟ್ರೋನಲ್ಲಿ ಹೋಗಲಿಕ್ಕೆ ಪಾರ್ಕಿಂಗ್ ಉಪಯೋಗ ಮಾಡ್ತಾ ಇಲ್ಲ. ಸೊ ಅದನ್ನು ಹೇಗೆ ನಾವು ವ್ಯವಸ್ಥೆ ಮಾಡ್ಬೋದು, ನಾವು ಆ ಪಾರ್ಕಿಂಗ್ ವ್ಯವಸ್ಥೆನಲ್ಲಿ ಮೆಟ್ರೋ ತಗೊಳ್ಳೋ ಜನರಿಗೇನೆ ಪಾರ್ಕಿಂಗ್ ವ್ಯವಸ್ಥೆಗೆ ಇನ್ಸೆಂಟಿವ್ ಕೊಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ರಿಬೇಟ್ ಕೊಡ್ಬೋದಾ ಇಲ್ವಾ, ಪಾರ್ಕಿಂಗ್ ರಿಬೇಟ್ ಎಲ್ಲ ಕೊಡ್ಬೋದಾ ಇಲ್ವಾ, ಅದೆಲ್ಲ ಯೋಚನೆ ಮಾಡಿಬಿಟ್ಟು ವಿ ಆರ್ ಕಮಿಂಗ್ ಅಪ್ ವಿತ್ ಎ ಡೀಟೇಲ್ ಪ್ಲಾನ್. ಒಟ್ಟಾರೆ ನಿಲ್ದಾಣಗಳ ಬಳಿಯ ಅಡ್ಡಾದಿಡ್ಡಿ ಪಾರ್ಕಿಂಗ್ ಸಮಸ್ಯೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದೆ. ಆದರೆ ಇದು ಕಾರ್ಯರೂಪಕ್ಕೆ ಎಷ್ಟು ಬೇಗ ಬರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.